ಎಲ್ರಿಗೂ ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ CSK ಪ್ಲೇಯರ್ಸ್ಗಳ ರಿಟೈನ್ ಅಂಡ್ ರಿಲೀಸ್ ಬಗ್ಗೆ ವಿಡಿಯೋ ಮಾಡಿದೆ. ಇವತ್ತು ಮುಂಬೈ ಇಂಡಿಯನ್ಸ್ ಒಬ್ವಿಯಸ್ಲಿ ಮಾಡಲೇಬೇಕು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂಥ ಟೀಮು. ಸೊ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ನ ನೋಡ್ತು ಅಂದರೆ ಈ ಪ್ಲೇಯರ್ಸ್ಗಳು ರಿಟೈನ್ ಆಗ್ಬೋದು ಅಂತ ಅನ್ನಿಸಿದೆ ಆ್ಯಂಡ್ ಈ ಪ್ಲೇಯರ್ ರಿಲೀಸ್ ಆಗಬೇಕು ಅಂತ ಅನ್ನಿಸ್ತಿದೆ ನನಗೇನೋ. ಆ್ಯಂಡ್ ಗೊತ್ತಿರೋದು ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಎಂತ್ ಮೂಮೆಂಟಲ್ಲಿ 3 ಜನಗಳನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದು ಕಾರಣಾಂತರಗಳಿಂದ. ಅದೇ ವಿಲ್ ಜಾಕ್ಸ್ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಜಾನಿ ಬೆಸ್ಟೋವು, ರಿಯಾನ್ ರಿಕಾಲ್ಟನ್ ಜಾಗದಲ್ಲಿ ರೈಚಲ್ ಗ್ಲೀಸನ್ ಅವರು ಬಂದರು, ಜೊತೆಗೆ ಕಾರ್ವಿನ್ ಬಾಸ್ ಅವ್ರ ಜಾಗದಲ್ಲಿ ಶರಿತ್ ಅಸಲಂಕಾ ಅವರು ಬಂದರು, ಟೀಮಿಗೆ ಎಂಟ್ರಿ ಕೊಟ್ಟಿದ್ರು. ಸೊ ಈ ಟೆಂಪರವರಿ ರಿಪ್ಲೇಸ್ಮೆಂಟ್ ಆಗಿರುವಂಥ 3 ಜನ ಏನಿದ್ದಾರೆ, ಸೊ ರಿಟೈನೇ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ರಿಟೈನು ರಿಲೀಸ್ ಅದೆಲ್ಲ ಸೀನಲ್ಲೇ ಬರೋದಿಲ್ಲ, 3 ರಿಲೀಸ್ ಮಾಡಲೇಬೇಕು. ಜಾನಿ ಬೆಸ್ಟ್ ಚೆನ್ನಾಗಿ ಆಡಿರ್ಬೋದು, ಬಟ್ ರಿಲೀಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸೀಸನ್ ಜಾನಿ ಬೆಸ್ಟ್ ಅವ್ರನ್ನ ಮತ್ತೆ ಆಪ್ಷನ್ ಇವ್ರು ತೊಗೊಳ್ಳೋಂಥ ಸಾಧ್ಯತೆ ಎದ್ದು ಕಾಣಿಸಿದೆ. ಯಾಕೆಂದರೆ ಜಾನಿ ಬೆಸ್ಟ್ ಅವ್ರು ಏನು ರಿಪ್ಲೇಸ್ಮೆಂಟ್ ಆಗಿ ಬಂದರು, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ಗೆ. ಸೊ ಇಂಪ್ರೆಸ್ ಮಾಡಿದರೆ ಬಹುಶಃ ತೊಗೊಬೋದು. ಆ್ಯಂಡ್ ಇಲ್ಲಿ ನೋಡಿ, ವಿಧಿ ಇಲ್ಲ, ರಿಲೀಸ್ ಮಾಡಲೇಬೇಕು. ಇವ್ರನ್ನ ರಿಟರ್ನ್ ಮಾಡ್ಕೊಳಕ್ಕಾಗಲ್ಲ. ಜಾನಿ ಬೆಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಬಟ್ ರಿಲೀಸ್ ಮಾಡಲೇಬೇಕು. ರಿಚರ್ಡ್ ಗ್ಲೀಸನ್ನು ಏನೋ ಲಾಡ್ಸಿಲ್ಲ ಅಲ್ಲಿ, ಶರಿತ್ ಅಸಲಂಕಾ ಏನೋ ಲಾಡ್ಸಿಲ್ಲ ಅಲ್ಲಿ, ಏನು ಒಂಥರ ಇವರಿಬ್ರದ್ದು ಏನೂ ಇಲ್ಲ, ಸೀನೇ ಇಲ್ಲ ಇವ್ರದ್ದು. 100% ರಿಲೀಸ್ ಮಾಡಲೇಬೇಕು, 3 ಜನ ಕೂಡ ರಿಲೀಸ್ ಮಾಡಲೇಬೇಕು. ಇನ್ನು ನಾರ್ಮಲ್ ಪ್ಲೇಯರ್ಸ್ಗಳ ವಿಚಾರಕ್ಕೆ ಬಂತು ಅಂದರೆ ರೋಹಿತ್ ಶರ್ಮಾ ಒಬ್ಬಿಯಸ್ಲಿ ರಿಟರ್ನ್ ಮಾಡ್ತಾರೆ. ಇನ್ನು ರೋಹಿತ್ ಶರ್ಮಾ ಆಡ್ತಾರೆ ಕ್ರಿಕೆಟಿಂಗ್, ಒಂದು 2-3 ವರ್ಷ ಆಡೋ ಸಾಧ್ಯತೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮೆಗಾ ಆಕ್ಷನ್ ಅವ್ರು ಆಡ್ತಾರೆ ರೋಹಿತ್ ಶರ್ಮಾ ಅವರು. ಸೂರ್ಯಕುಮಾರ್ ಯಾದವ್ 100% ರಿಟರ್ನ್ ಆಗುವಂಥ ಪ್ಲೇಯರು. ಆ್ಯಂಡ್ ರಾಬಿನ್ ಮಿನ್ಸ್ ಇವ್ರನ್ನ ರಿಟರ್ನ್ ಮಾಡೋ ಸಾಧ್ಯತೆ ಇದೆ. ನನಗೇನೋ ಅನ್ನಿಸ್ತಿಲ್ಲ ರಾಬಿನ್ ಮಿನ್ಸ್ನ ಆಡಿಸಿಲ್ಲ, ಬಟ್ ಆದರೂ ಏನೋ ಪಟ್ಟಣಂಗೆ ರಿಲೀಸ್ ಮಾಡಿಬಿಡ್ತಾರೆ ಅಂತ ಅನ್ನಿಸ್ತಿಲ್ಲ. ಆ್ಯಂಡ್ ಕೃಷ್ಣನ್ ವಿಕೆಟ್ ಕೀಪರ್ ಬ್ಯಾಟರ್ನ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ, ಏನಂತ ಕಾಣಿಸ್ಕೊಂಡಿಲ್ಲ. ರಾಬಿನ್ ಮಿನ್ಸಿ ಸ್ವಲ್ಪ ಸೌಂಡರು ಆಗಿದ್ದಾರೆ, ಸೊ ಇವ್ರದ್ದು ಅಷ್ಟೇನು ಸೌಂಡ್ ಕಾಣಿಸಿಲ್ಲ, ಸುಮ್ಮನೆ ಜಸ್ಟ್ ಬ್ಯಾಕಪ್ ತೊಗೊಂಡಿದ್ರು. ಇಟ್ಕೊಬೋದು, ಏನಿದು ಮಿನಿ ಆಕ್ಷನ್ ಆಗಿರೋದ್ರಿಂದ ಇದು ರಿಲೀಸೇ ಮಾಡಲೇಬೇಕು ಅನ್ನೋ ಥರ ಏನಿಲ್ಲ. ಸೊ ಹೆಂಗಿದ್ರು ಬ್ಯಾಕಪ್ ಅವ್ರನ್ನ ಇರೋದೇನು ಮೇನ್ ಪ್ಲೇಯರ್ ಆಗಿ ಏನಿಲ್ಲ. ಸೊ ಬೇರೆ ವಿಕೆಟ್ ಕೀಪರ್ ಬ್ಯಾಟರು ಏನಾದ್ರು ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಂದ್ರೆ ಅವಾಗ ಇವ್ರನ್ನ ರಿಲೀಸ್ ಮಾಡಿಬಿಟ್ಟು ಬೇರೆಯವ್ರನ್ನ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಜಾಕೋಬ್ಸ್ ಅವ್ರನ್ನ ಇಟ್ಕೊಂಡಿದ್ರೆ ಭವನ್ ಜಾಕಬ್ಸು. ಸೊ ಇವ್ರದ್ದು ಏನು ಅಷ್ಟೊಂದೇನು ಸೀನ್ ಏನು ಕಾಣಿಸಿಲ್ಲ ಇಲ್ಲಿ ಈ ಸೀಸನಲ್ಲಿ. ಸೊ ಅದನ್ನು ರಿಲೀಸ್ ಮಾಡೋದ್ರೆ ಬೆಟರ್ ಆಗಿರುತ್ತೆ, ಏನು ಅಂತ ಮೇನ್ ಪ್ಲೇಯರ್ ಏನಲ್ಲ ಅಲ್ಲಿ. ಅದೇ ಹೇಳಿದ್ನಲ್ಲ, ಜಾನಿ ಬೆಸ್ಟ್ ಅವ್ರು ರಿಲೀಸ್ ಮಾಡ್ತಾರೆ. ಆ್ಯಂಡ್ ತಿಲಕ್ ವರ್ಮಾ ಮೇನ್ ಪ್ಲೇಯರು 100% ಶಾರ್ಟ್ ರಿಟೈನ್ ಮಾಡ್ಕೊಂತಾರೆ. ಹಾರ್ದಿಕ್ ಪಾಂಡ್ಯ ಗೊತ್ತಿರೋದೇನೆ, ರಿಟರ್ನ್ 100% ಆಗೇ ಆಗ್ತಾರೆ, ಬೇರೆ ಮಾತಿಲ್ಲವೇ ಇಲ್ಲ. ನಮ್ಮಂದಿರು ಕೂಡ 100% ರಿಟರ್ನ್ ಆಗ್ತಾರೆ. ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ ಖಂಡಿತ 100% ರಿಟರ್ನ್ ಆಗ್ತಾರೆ. ಯಾಕಂದರೆ ಈ ಸೀಸನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ಗೆ, ಫೀಲ್ಡಿಂಗ್ ಆಗಿರಲಿ ಬೌಲಿಂಗ್ ಆಗಿರಲಿ ಸೈಕಾಗಿ ಪರ್ಫಾರ್ಮ್ ಮಾಡಿದರೆ. ಆ್ಯಂಡ್ ರಾಜಂಗದ್ ಬವಾ, ಸೊ ಇವ್ರನ್ನೂ ಕೂಡ ರಿಟರ್ನ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇವ್ರನ್ನ ರಿಲೀಸ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಿಲ್ಲ, ಯಾಕಂದರೆ ಚೆನ್ನಾಗಿ ಮಾಡಿದ್ರೆ ಡೊಮೆಸ್ಟಿಕಲ್ಲಿ ಇಲ್ಲ, ಅವಕಾಶ ಜಾಸ್ತಿ ಸಿಗದೇ ಇರ್ಬೋದು ರಾಜಂಗದ್ ಬವಾಗೆ, ಬಟ್ ರಿಟರ್ನ್ ಮಾಡ್ಕೊತಾರೆ. ಏನು ಕಳಪೆಯಾಗಿ ಏನು ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ಬೌಲರ್ಸ್ ವಿಚಾರಕ್ಕೆ ಬಂದರೆ ಟ್ರೆಂಟ್ ಬೋಲ್ಟು ಒಬ್ಬಿಯಸ್ಲಿ ರಿಟರ್ನ್ ಆಗ್ತಾರೆ ಖಂಡಿತ. ಕರಣ್ ಶರ್ಮಾ ಸ್ವಲ್ಪ ಹಂಗೆ ಹಿಂಗೆ ಇದೆ, ರಿಟರ್ನ್ ಆದರೂ ಆಗ್ಬೋದು, ಬಿಡ್ಬೋದು ಅಂತ. ಏಜ್ ಕೂಡ ಮ್ಯಾಟ್ರಿಗೆ ಬರುತ್ತೆ, ಜೊತೆಗೆ ಎಲ್ಲನೂ ಕೂಡ ಮ್ಯಾಟ್ರಿಗೆ ಬಂದೇ ಬರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಕರಣ್ ಶರ್ಮಾಲಿದೆ. ದ್ವಂದ್ವ ಇದೆ, ಬಿಡ್ತಾರೋ ಇಟ್ಕೊತಾರೋ ಅಂತ. ಬಟ್ ನನ್ನ ಪ್ರಕಾರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಸಿಕ್ಕಂಥ ಆಪರ್ಚುನಿಟಿನ ಏನಂತ ವರ್ಸ್ಟಾಗಿ ಏನು ಪರ್ಫಾರ್ಮ್ ಮಾಡಿಲ್ಲ, ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕರಣ್ ಶರ್ಮಾ ಅವರು. ಸೊ ಅದರಿಂದ ನನ್ನ ಪ್ರಕಾರ ರಿಟೈನ್ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಸ್ಪಿನ್ನರ್ಸ್ಗಳನ್ನ ತೊಗೊಬೇಕು, ಇಂಡಿಯನ್ ಸ್ಪಿನ್ನರ್ಸ್ನ ಅಂತಂದರೆ ಅಂಥ ಸೈಕ್ ಸ್ಪಿನ್ನರ್ಸ್ಗಳು ಯಾರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಇವ್ರನ್ನ ತೊಗೊಂಡಿದ್ದು. ಆ್ಯಕ್ಚುಲಿ ಇವರಿಗೆ ಬ್ಯಾಕ್ ಫೇರ್ ಆಗಿದ್ದು, ಅಲ್ಲ ಅವರು ರೋಲ್ಡ್ ಔಟ್ ಆದ್ರಲ್ಲ ಅಫ್ಘಾನಿಸ್ತಾನ ಪ್ಲೇಯರು. ಸೊ ಅಲ್ಲೇ ಇವ್ರಿಗೆ ಒಂಥರ ಬ್ಯಾಕ್ ಫೇರ್ ಆಗೋಗ್ಬಿಡ್ತು, ಅವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಏನೇನೋ ಆಗೋಗ್ಬಿಡ್ತು ಮುಂಬೈ ಇಂಡಿಯನ್ಸ್ಗೆ. ಆ್ಯಂಡ್ ದೀಪಕ್ ಚಾರ್ 100% ರಿಟರ್ನ್ ಆಗ್ತಾರೆ. ಅಶ್ವಾನಿ ಕುಮಾರ್ 100% ರಿಟರ್ನ್ ಆಗ್ತಾರೆ, ಯಾಕಂದರೆ ಒಳ್ಳೆ ಫೈಂಡು. ಅಶ್ವಾನಿ ಕುಮಾರ್ ವಿಕೆಟ್ಸ್ ಮೇಲೆ ವಿಕೆಟ್ಸ್ ಒಯ್ದಿದ್ದಾರೆ, ಹಂಗೆ ನಾಯಿ ಓಡಿಸ್ಕೊಂಡಿದ್ರು ಒಂದು ಮ್ಯಾಚಲ್ಲಿ. ಬಟ್ ಇಂಪ್ರೆಸ್ ಮಾಡಿದ್ದಾರೆ ಅಶ್ವಾನಿ ಕುಮಾರ್, ಅದರಿಂದ ಅಶ್ವಿನಿ ಕುಮಾರ್. ಸೊ ಅದರಿಂದ ರಿಟರ್ನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಿಸ್ಟೊಪ್ಲಿ ರಿಟರ್ನ್ ಮಾಡಬೇಕು ಅವ್ರನ್ನ. ರಿಸ್ಟೊಪ್ಲಿನ ನನಗೇನೋ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ಇವರು ಈ ಸೀಸನ್ ಮುಂಬೈ ಇಂಡಿಯನ್ಸ್ ಪರವಾಗಿ ರಿಸ್ಟೊಪ್ಲಿ ಆಡಿದಾಗ. ಸೊ ಅದನ್ನು ರಿಲೀಸ್ ಮಾಡಬೇಕು ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಸತ್ಯನಾರಾಯಣ ಆಡಿಸಿದ್ರು ಇವ್ರನ್ನ, ಸತ್ಯನಾರಾಯಣ ಅವ್ರನ್ನ. ಅಷ್ಟೊಂದು ಇಂಪ್ರೆಸಿವ್ ಆಗಿ ಏನು ಕಾಣಿಸಿಲ್ಲ ಸತ್ಯನಾರಾಯಣ ಅವರು. ಸೊ ರಿಲೀಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಅರ್ಜುನ್ ಟೆಂಡೂಲ್ಕರ್ ಯಾಕಾರು ತೊಗೊತಾರೋ, ಯಾಕಾರು ಇಟ್ಕೊತಾರೋ, ಒಂದು ಮ್ಯಾಚನ ಅವಕಾಶ ಕೊಟ್ಟವ್ರಾಗರು. ಲಾಸ್ಟ್ ಸೀಸನ್ ಯಾವುದೋ ವರ್ಸ್ಟ್ ಮ್ಯಾಚಲ್ಲಿ ಒಂದು ಅವಕಾಶ ಕೊಟ್ಟಿರು ಅಂತ ಕಾಣಿಸ್ತದೆ. ಲಾಸ್ಟ್ ಮ್ಯಾಚ್ ಇನ್ನೇನು ಏನೂ ಆಗಲ್ಲ ಅನ್ನೋ ಮ್ಯಾಚಲ್ಲಿ ಅವಕಾಶ ಕೊಟ್ಟಿರು ಅಂತ ಕಾಣಿಸ್ತೈತೆ. ಈ ಸೀಸನ್ ಎಲ್ಲಿ ಕೊಡಲೇ ಇಲ್ಲ. ಏನಕ್ಕೆ ಸುಮ್ಮನೆ ಶಾಸ್ತ್ರಕ್ಕೆ ತೊಗೊತವ್ರಲ್ಲಿ, ಏನು ಅರ್ಜುನ್ ಟೆಂಡೂಲ್ಕರ್ನಲ್ಲಿ ಸಚಿನ್ ಟೆಂಡೂಲ್ಕರ್ ಮಗ ಅಂತ ತೊಗೊತವ್ರಲ್ಲಿ, ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ತೊಗೊಂಡು ಕೂರಿಸ್ತವ್ರಲ್ಲಿ. ಬಿಟ್ಟರೆ ಚೆನ್ನಾಗಿರುತ್ತೆ, ಬಟ್ ಬಿಡಲ್ಲ ಇವರು, ಇಟ್ಕೊತಾರೆ. ಸಚಿನ್ ಟೆಂಡೂಲ್ಕರ್ ಅವ್ರ ಮಗ ಅಂತ ಅರ್ಜುನ್ ಟೆಂಡೂಲ್ಕರ್ನ ಇಟ್ಕೊಂತಾರೆ. ಆ್ಯಂಡ್ ಮುಜಿಬುರ್ ರಹಮಾನ್ನ ಬಿಟ್ಟರೆ ಚೆನ್ನಾಗಿರುತ್ತೆ, ಯಾಕಂದರೆ ಏನಂತ ಇಂಪ್ರೆಸಿವ್ ಆಗಿ ಕಾಣಿಸ್ತಿಲ್ಲ ಮುಜಿಬುರ್ ರಹಮಾನ್. ಮುಂಚೆ ಪಂಜಾಬಲ್ಲಿದ್ದಂಥ ಕಿಂಗ್ಸ್ 11 ಪಂಜಾಬಲ್ಲಿದ್ದಂಥ ರೆಹಮಾನ್ಗೂ ಇವಾಗಿರೋ ರೆಹಮಾನ್ಗೂ ಡಿಫ್ರೆನ್ಸ್ ಬೇಜಾನ್ ಇದೆ. ಸೊ ಅದರಿಂದ ಏನೇ ಇವರು ರಿಪ್ಲೇಸ್ಮೆಂಟ್ ಆಗಿ ಅಲ್ವ ಬಂದಿದ್ದು, ಅಲ್ಲ ಅವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಲ್ವ ಬಂದಿದ್ದು. ಸೊ ಅಲ್ಲ ಅವ್ರನ್ನ ರಿಟರ್ನ್ ಮಾಡ್ಕೊಳ್ಳಿ, ಇವ್ರನ್ನ ಬಿಟ್ಬಿಡ್ಲಿ ಅಷ್ಟೇನೆ. ಆಮೇಲೆ ರಘು ಶರ್ಮಾ ಏನೂ ಕಾಣಿಸ್ಕೊಂಡೇ ಇಲ್ಲ ಇವರು. ಸೊ ರಿಟರ್ನ್ ಮಾಡ್ಕೊಳ್ಳಿ ಬಿಡಿ, ಪರವಾಗಿಲ್ಲ.
ಯಾಕಂದರೆ ಅವಕಾಶ ಸಿಕ್ಕಿಲ್ಲ, ಸಿಕ್ತು ಅಂದರೆ ಹೆಂಗೆ ಪರ್ಫಾರ್ಮ್ ಮಾಡಿದ್ರೋ ಗೊತ್ತಿಲ್ಲ. ಸೊ ಅವಕಾಶ ಕೊಡ್ದಂಗೆ ರಿಲೀಸ್ ಮಾಡೋದು ತಪ್ಪು ನನ್ನ ಪ್ರಕಾರ. ಚರಿತ್ ಅಸಲಂಕ ಆಬ್ವಿಯಸ್ಲಿ ಬಿಟ್ಟೇ ಬಿಡ್ತಾರೆ, ಆ್ಯಂಡ್ ಗ್ಲೀಸನ್ ಅವರು ಕೂಡ ಬಿಟ್ಟೇ ಬಿಡ್ತಾರೆ. ಬುಮ್ರಾ ಅವರು ಆಬ್ವಿಯಸ್ಲಿ ರಿಟೈನ್ ಆಗ್ತಾರೆ. ಸೊ ಇರೋವಂಥ ಸ್ಕ್ವಾಡ್ ಮೆಂಬರ್ಸಲ್ಲಿ ಹೇಳಿದ್ದೀನಿ ನನ್ನ ಪ್ರಕಾರ ಇವರು ರಿಟೈನ್ ಆಗಬೇಕು, ಇವರು ರಿಲೀಸ್ ಆಗಬೇಕು ಅಂತ. ನಿಮ್ಮ ಅನಿಸಿಕೆ ಏನು? ಯಾರು ರಿಟರ್ನ್ ಆಗಬೇಕು, ಯಾರು ರಿಲೀಸ್ ಆಗಬೇಕು? ನಾನು ಹೇಳಿರುವಂಥದ್ರಲ್ಲಿ ಯಾರು ರಿಲೀಸ್ ಆಗಬೇಕು ಅಂತ ಹೇಳ್ತಾರಲ್ಲ, ಅದರಲ್ಲಿ ಯಾರು ರಿಟರ್ನ್ ಆಗಬೇಕು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬುಬಾ. ಎಕ್ಸಿಟ್ ಆದ್ರಲ್ಲ ಆ ಪ್ಲೇಯರ್ಸ್ಗಳನ್ನ ಹೇಳೋದು ಮರ್ತುಬಿಟ್ಟಿದೆ. ವಿಲ್ ಜಾಕ್ಸ್ ರಿಟರ್ನ್ ಆಗ್ತಾರೆ, ರಿಯಾನ್ ರಿಕಲ್ಟನ್ ರಿಟರ್ನ್ ಆಗ್ತಾರೆ, ಕಾರ್ಬಿನ್ ಬಾಷ್ ಡೌಟ್ಫುಲ್ ನನ್ನ ಪ್ರಕಾರ. ರಿಟರ್ನ್ ಮಾಡಿದ್ರು ಬಿಟ್ಟರು ಏನು ಅಷ್ಟೇನು ಹೆವಿ ಕಾರ್ಬಿನ್ ಬಾಷ್ ಏನು ಹೆವಿಲಿ ಪ್ರೋನ್ ಏನು ಆಗಿಲ್ಲ. ಬಟ್ ವಿಲ್ ಜಾಕ್ಸ್ ಮತ್ತು ರಿಯಾನ್ ರಿಕಲ್ಟನ್ ಪ್ರೋ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ಗೆ, ಅದನ್ನು ರಿಟರ್ನ್ ಮಾಡಬೇಕು. ಸೊ ಅದೇ ಇನ್ನು ಅಲ್ಲ ಅವರು ಎಕ್ಸಿಟ್ ಆಗಿರೋವಂಥ ಪ್ಲೇಯರ್ಸ್ಗಳಲ್ಲಿ ಇಂಜುರಿ ಜೊತೆಗೆ ಬೇರೆ ಬೇರೆ ಇಶ್ಯೂಗಳಿಂದ ಈಚೆ ಹೋಗಿದಂಥ ಪ್ಲೇಯರ್ಸ್ಗಳು ಈ ಪ್ಲೇಯರ್ಸ್ಗಳು ರಿಟರ್ನ್ ಆಗಬೇಕು.